Hi everyone, this is Anusha and welcome to my channel. Yes, year the 2024 the last makeup video. I know 2024 ಅಲ್ಲಿ ನಾನು ತುಂಬಾ looks create ಮಾಡಕ್ಕಾಗಲಿಲ್ಲ, ತುಂಬಾ makeup videos ಮಾಡಕ್ಕಾಗಲಿಲ್ಲ, but ನಿಮ್ಗಳಿಗೆ ಏನು ಬೇಕು ಅದನ್ನ ಮಾಡಿದ್ದೀನಿ because you people are always like vlog, shopping vlog, haul video, etc like day to day vlogs. So ಅದೆಲ್ಲ ಮಾಡಿದ್ದೀನಿ. So coming days ಅಲ್ಲಿ ನೋಡೋಣ ಟ್ರಿಕ್ಸ್ ಹ್ಯಾಕ್ಸು ನಾನು ಕೂಡ ಟ್ರೈ ಮಾಡೋದು ಕೆಲವೊಂದು ಎಲ್ಲ ಆದಷ್ಟು ಒಂದು ತಿಂಗಳಲ್ಲಿ ಸ್ವಲ್ಪ ಮೇಕಪ್ ವಿಡಿಯೋಸ್ ಟ್ಯುಟೋರಿಯಲ್ಸ್ ಕೊಡೋದಕ್ಕೆ ವಿಡಿಯೋ ಫಿಲ್ಮ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಇವತ್ತು ನಾವು 2024 ಅಂದರೆ 2025 ನ್ಯೂ ಇಯರ್ದು ಈವ್ನಿಂಗ್ ಪಾರ್ಟಿ ಲುಕ್, ಇಯರ್ ಆ್ಯಂಡ್ ಈವ್ನಿಂಗ್ ಆಗಿರ್ಬೋದು ಅಥವಾ ವೆಲ್ಕಮಿಂಗ್ 2025 ಆಗಿರ್ಬೋದು, ಈವ್ನಿಂಗ್ ಪಾರ್ಟಿ ಲುಕ್ ಕ್ರಿಯೇಟ್ ಮಾಡೋಣ ಅಂತ. ಸೊ ಮಾರ್ನಿಂಗಿಂದ ಈವ್ನಿಂಗ್ ನೀವು ಬೆಳಗ್ಗೆ ಎಲ್ಲೋ ಹೋಗಿರ್ತೀರ, ಸಡನ್ ಈವ್ನಿಂಗ್ ಒಂದು ಪಾರ್ಟಿಗೆ ಹೋಗ್ಬೇಕಂದ್ರೆ ಆ ಮಾರ್ನಿಂಗ್ ಮೇಕಪ್ನೇ ಹೆಂಗೆ ಈವ್ನಿಂಗ್ಗೆ ಅಪ್ರಾಪ್ರಿಯೇಟ್ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮುಂಚೆ ನಾನು ವಿಡಿಯೋಸ್ ಹೆಂಗೆ ನೋಡ್ತಿದ್ರಿ ಮೇಕಪ್ ವಿಡಿಯೋಸ್ ಆದಷ್ಟು ಅದೇ ಥರ ಸಿಂಪಲ್ ಆಗಿರುತ್ತೆ. ಈಗೇನೋ ನಾನು ಪ್ರೊಫೆಷ್ನಲಿ ಕಲ್ತಿದ್ದೀನಿ ಅಂದ ತಕ್ಷಣ ಬಂದು ಬ್ರೈಡಲ್ ಲುಕ್ ಅಥವಾ ಬ್ರೈಡಲ್ ಟ್ಯುಟೋರಿಯಲ್ಸ್ ಇಲ್ಲಿ ಮಾಡ್ತಿಲ್ಲ ನಾನು. ದೀಸ್ ಆರ್ ಆಲ್ ಸೆಲ್ಫ್ ಮೇಕಪ್. ಸೊ ಮುಂಚೆ ಹೇಗಿತ್ತು ಅದೇ ಥರ ಇರುತ್ತೆ. ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಬೋದು ಅಥವಾ ಅಲ್ಲಿ ಇಲ್ಲಿ ಸ್ವಲ್ಪ ನಾನೇನಾದ್ರು ಸೆಲ್ಫ್ ಮೇಕಪ್ಗೆ ಅದರಿಂದ ಏನಾದ್ರು ನಾನು ಇಂಡಲ್ಜ್ ಮಾಡಿದರೆ ಅದನ್ನು ಸ್ಟೆಪ್ಸ್ ಇಲ್ಲಿ ನಿಮಗೆ ಹೇಳ್ತೀನಿ. ಯಾಕಿದು ಹೇಳ್ತಿದ್ದೀನಿ ಅಂದರೆ ಈಗ ಬ್ರೈಡಲ್ ಮೇಕಪ್ ಕಲ್ತಿದ್ದೀನಿ, ಪ್ರೊಫೆಷ್ನಲಿ ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್. ಸೊ ಆ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ನಾವು ಇದನ್ನ ಈ ವಿಡಿಯೋ ನೋಡಿ ಏನಾದ್ರು ಬ್ರೈಡಲ್ ಮಾಡ್ಬೋದು ಆ ಥರ ಎಲ್ಲ ಅನ್ಕೊಂಡ್ರೆ ನೋ, ದಿಸ್ ಪರ್ಟಿಕ್ಯುಲರ್ ಮೈ ವಿಡಿಯೋಸ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ಸೆಲ್ಫ್ ಮೇಕಪ್. ಸೊ ಇದು ಕೂಡ ಹಾಗೇನೆ. ಸಾಕ್ ಅನ್ಸುತ್ತೆ ಇಷ್ಟು ಇಂಟ್ರೋ. ಕಮ್ ನೌ ಲೆಟ್ಸ್ ಕ್ವಿಕ್ಲಿ ಜಂಪ್ ಇನ್ ಟು ದ ವಿಡಿಯೋ. ದ ವೆರಿ ಫಸ್ಟ್ ಸ್ಟೆಪ್ ಈಸ್, ಮುಂಚೆ ವಿಡಿಯೋಸ್ ಅಲ್ಲೂ ಹೇಳ್ತಿರ್ತೀನಿ, ನಿಮ್ಗೆಲ್ರಿಗೂ ಗೊತ್ತಿದೆ, ದಟ್ ಇಸ್ ಸ್ಕಿನ್ ಕೇರ್. ಸೊ ಡ್ರೈ ಸ್ಕಿನ್, ಬಿಕಾಸ್ ಇದು ಸೀಸನ್ ಹಂಗಿದೆ ಅಲ್ಲ, ಕೋಲ್ಡ್ ಸೀಸನ್. ಸೊ ಡ್ರೈ ಚಾಪಿ ಸ್ಕಿನ್ ಎಲ್ಲ ಎಡ್ಕೊ ಬರ್ತಿದ್ರೆ ನಾನು ಹೇಳೋದು ಗ್ರಿಪ್ ಪ್ರೈಮರ್ ಅಂತ ಬರುತ್ತೆ. ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಬೇಕು ನಮಗೆ ಬೇಸು ಅಂತ ಅಂದರೆ ಆ ಗ್ರಿಪ್ ಪ್ರೈಮರ್ನ ಹಾಕೊಳ್ಳಿ. ಎಲ್ಫ್ದು ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಮ್ಯಾಕ್ಸಿಮಿಯಾ ಗ್ರಿಪ್ ಪ್ರೈಮರ್. ನನಗೆ ಅವಶ್ಯಕತೆ ಇಲ್ಲ, ನಂದು ಕಾಂಬಿನೇಷನ್ ಟು ಡ್ರೈ. ಸೊ ಹಾಗಾಗಿ ನನ್ನ ಮೇಕಪ್ ಹೆಂಗೆ ನಾನು ಮಾಡಿದ್ರು, ಇವನ್ ದೋ ನಾಟ್ ಅಪ್ಲೈಯಿಂಗ್ ಮಚ್ ಸ್ಕಿನ್ ಕೇರ್, ಜಸ್ಟ್ ಒಂದು ಮಾಯ್ಶ್ಚರೈಸರ್, ನಾಟ್ ಇವನ್ ಪ್ರೈಮರ್, ಹಂಗೆ ಮಾಡಿದ್ರು ನಂದು ಮೇಕಪ್ ಇರುತ್ತೆ. ಏನು ಹ್ಯೂಮಿಡ್ ಇಲ್ಲ ಅಂತ ಅಂದರೆ ನನ್ನ pH ಬ್ಯಾಲೆನ್ಸ್ ಚೆನ್ನಾಗಿದ್ದು, ಸ್ವೆಟ್ ಎಲ್ಲ ನಾರ್ಮಲ್ ಆಗಿದೆ ಅಂದರೆ ಮಾರ್ನಿಂಗ್ ಟು ಲೈಕ್ ಸೋ ಮೆನಿ ಅವರ್ಸೇ ಇರುತ್ತೆ ನನ್ನ ಮೇಕಪ್ಪು. ಏನು ಸ್ಮಡ್ಜ್ ಆಗಲ್ಲ, ಇದಾಗಲ್ಲ. ನಾನು ಇವನ್ ಒಂದು ಸೆಟ್ಟಿಂಗ್ ಸ್ಪ್ರೇ, ಫಿಕ್ಸಿಂಗ್ ಸ್ಪ್ರೇ ಕೂಡ ಸ್ಪ್ರೇ ಮಾಡ್ಕೊಳ್ಳೋದಿಲ್ಲ. ಇಟ್ ರಿಮೈನ್ಸ್ ಗುಡ್ ಫಾರ್ ಮಿ. ಎಲ್ರಿಗೂ ಹಂಗಿರುತ್ತೆ ಅಂತ ಇಲ್ಲ. ಆ್ಯಂಡ್ ಈ ಸೀಸನಲ್ಲಿ ಇಟ್ಸ್ ನಾಟ್ ನೆಸೆಸರಿ. ತುಂಬ ಕೋಲ್ಡ್ ಇದೆ, ಸೊ ತುಂಬ ಸ್ವೆಟ್ಟಿಂಗ್ ಅಥವಾ ತುಂಬ ಶೆಕೆ ಆಗದೆ ಇರೋ ಕಾರಣ ಐ ಥಿಂಕ್ ಯು ಕ್ಯಾನ್. ಬಟ್ ನ್ಯೂ ಇಯರ್ ಪಾರ್ಟಿಗೆ ಏನಾದ್ರು ಹೋಗ್ತಿದ್ದೀವಿ, ಡ್ರಿಂಕ್ಸ್ ಎಲ್ಲ ಮಾಡ್ತೀವಿ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ, ಸೊ ಬೇಸ್ ಚೆನ್ನಾಗಿರಬೇಕು ಅಂದರೆ ಆ್ಯಸ್ ಐ ಸೆಡ್ ಸ್ಕಿನ್ ಕೇರ್ ಚೆನ್ನಾಗಿ ಮಾಡ್ಕೊಳ್ಳಿ, ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ. ನಿಮ್ಮ ಮಾಯ್ಶ್ಚರೈಸರ್ ನಾನು ಸೆಟಾಫಿಲ್ದು ಎಕ್ಸೆಲಾ ಮಾಯ್ಶ್ಚರೈಸರ್, ಇದು ನನಗೆ ಡರ್ಮ್ಯಾಟ್ ಕೊಟ್ಟಿರೋದು. ಸೊ ಇದೇ ಹಾಕೋತೀನಿ. ಹಾಗಂತ ನೀವು ಮಾಯ್ಶ್ಚರೈಸರೇ ಸಪ್ರೇಟ್ ಯಾವುದೋ ಹಾಕಬೇಕು ಮೇಕಪ್ಗೆ ಅಂತ ಇಲ್ಲ. ನಿಮ್ಮ ಮಾಯ್ಶ್ಚರೈಸರ್ ನೀವು ಹಾಕೋಬೋದು. ಲಿಪ್ ಬಾಮ್ ಅಥವಾ ಸ್ಕಿನ್ ಕೇರ್ ನಿಮ್ದು ಏನು ಮಾಡ್ತೀರಾ ಅದೇ ಮಾಡ್ಬೋದು. ಅಷ್ಟು ನಿಮಗೆ ಇನ್ನೂ ನನಗೆ ಜ್ಯೂಸಿ ಆಗಬೇಕು, ಸ್ಕಿನ್ನು ಇನ್ನೂ ಸ್ವಲ್ಪ ಚೆನ್ನಾಗಾಗಬೇಕು ಅಂದರೆ ಶೀಟ್ ಮಾಸ್ಕ್ ಹಾಕೋಬಿಡಿ ಒಂದು 5 ನಿಮಿಷ. ಆಮೇಲೆ ಶೀಟ್ ಮಾಸ್ಕ್ ತೆಗೆದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಮೇಕಪ್ ಸ್ಟಾರ್ಟ್ ಮಾಡಿ. ಮಾಯ್ಶ್ಚರೈಸರ್ ಆಗಿದೆ. ಆ್ಯಸ್ ಐ ಸೈಡ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ದಿಸ್ ಇಸ್ ಮೈ ಫೇವ್ರೆಟ್ ಎಂಬ್ರಿಯಾಲಿಸಿಸ್ದು. ದಿಸ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್ ಆ್ಯಂಡ್ ಮಾಯ್ಶ್ಚರೈಸರ್ ಬೋತ್. ನಾನು ಲಾಸ್ಟ್ ವಿಡಿಯೋಸಲ್ಲೂ ಇದನ್ನು ಯೂಸ್ ಮಾಡಿರೋದು ನೋಡಿರ್ತೀರ. ಸೊ ಇದನ್ನು ನಾನು ಇವಾಗ ಅಪ್ಲೈ ಮಾಡ್ತೀನಿ. ದಿಸ್ ಆ್ಯಕ್ಟ್ಸ್ ಲೈಕ್ ಅ ಪ್ರೈಮರ್. ನಾನು ಇದು ಒಂದು ಹಾಕೊಂಡು ಬಿಡ್ತೀನಿ ಅಷ್ಟೇ. ನಾನು ಎಕ್ಸ್ಟ್ರಾ ಪ್ರೈಮರ್ ಎಲ್ಲ ಹಾಕಕ್ಕೆ ಹೋಗಲ್ಲ. ಸ್ವಲ್ಪ ಪೋರ್ ಫಿಲ್ಲಿಂಗ್ ಬೇಕು ಅಂದರೆ ಹಾಕ್ಕೊತೀನಿ. ಸೊ ಇದನ್ನ ನಾನು ಇವತ್ತು ನನ್ನ ವಿಡಿಯೋಸಲ್ಲಿ ನಾನು ಹಿಂಗೆ ಅಪ್ಲೈ ಮಾಡಿಲ್ಲ. ಆ್ಯಕ್ಚುಲಿ ಕ್ರೀಮ್ ಥರ ಹಾಕಿ ಮಸಾಜ್ ಮಾಡಿಬಿಡ್ತೀನಿ. ಬಟ್ ಇದು ಆ್ಯಕ್ಚುಯಲ್ ಆಗಿ ನನಗೆ ಡಬಲ್ ಮಾಯ್ಶ್ಚರೈಸರ್ ಬೇಕಂದರೆ ದಿಸ್ ವಿಲ್ ಅಪ್ಲೈ ಲೈಕ್ ದಿಸ್, ಜಸ್ಟ್ ಒನ್ ಲೇಯರ್ ಹಿಂಗೆ ಹಾಕಿ ಬಿಡ್ತೀನಿ. ಹೌ ದಿಸ್ ವರ್ಕ್ಸ್ ಅಂತ ನಾನು ನೋಡಬೇಕು. ಈ ಥರ ನಾನು ಫಸ್ಟ್ ಟೈಮ್ ಹಾಕೊಳ್ತಾ ಇರೋದು. ಮೋರ್ ಹೈಡ್ರೇಷನ್ ಬೇಕು ಅಂತ. ಸ್ಕಿನ್ನು ತೊಗೋತಾ ಇರೋದು ಗೊತ್ತಾಗ್ತಿದೆ ನನಗೆ, ಅಂದರೆ ನನ್ನ ಸ್ಕಿನ್ ಎಷ್ಟು ಡ್ರೈ ಆಗಿದೆ ಅಂತ. ಸೊ ಇದು 1 ಸೆಕೆಂಡ್ ಕೊಡೋಣ, 1 2 3 ಸೆಕೆಂಡ್ಸ್. ಸೊ ಲೆಟ್ ಇಟ್ ಗೆಟ್ ಇನ್. ಸಿ ಆಲ್ರೆಡಿ ಎಷ್ಟು ಚೇಂಜಸ್ ಕಾಣ್ತಿದೆ. ನನ್ನ ಫೇಸ್ ಎಷ್ಟು ಡ್ರೈ ಆಗಿತ್ತು, ಇದು ಅಪ್ಲೈ ಮಾಡಿದ ತಕ್ಷಣ ಸಿ ಜ್ಯೂಸಿಯಾಗಿ ಅನಿಸುತ್ತೆ. ದಿಸ್ ಇಸ್ ಲೈಕ್ ಗೆಟ್ ರೆಡಿ ವಿತ್ ಮೀನ. ನೀವು ನನ್ನ ಜೊತೆ ಈಗ ಮೇಕಪ್ ಸ್ಟಾರ್ಟ್ ಮಾಡೋದಾದರೆ ಮಾಡಿ. ಇಷ್ಟೇ ಸ್ಕಿನ್ ಕೇರ್ ನಾನು ಮಾಡೋದು. ದಿಸ್ ಈಸ್ ಲೈಕ್ ಮೋರ್ ದೆನ್ ಎನಫ್ ಫಾರ್ ಮೀ. ಸ್ವಲ್ಪ ಪೋರ್ಸ್ ಇದೆ ನನಗೆ, ಓಪನ್ ಪೋರ್ಸ್ ಲೈಕ್ T ಝೋನಲ್ಲಿ. ಸೊ ಅಲ್ಲಿಗೆ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಪ್ಯಾಕ್ ಪೋರ್ ಪ್ರೈಮರ್ ಫ್ಲಾಲೆಸ್ ಫಿನಿಶ್. ಟೇಕನ್ ಸಮ್ ಗುಡ್ ಅಮೌಂಟ್ ಆಫ್ ಪ್ರಾಡಕ್ಟ್, ಯಾಕಂದರೆ ಸ್ವಲ್ಪ ಪೋರ್ಸ್ ಜಾಸ್ತಿನೇ ಇದೆ ಅದಕ್ಕೆ. ಆ್ಯಂಡ್ T ಝೋನಲ್ಲಿ ಹಾಕ್ಕೊತೀನಿ ಸ್ವಲ್ಪ ಬ್ಲರಿಂಗ್ ಎಫೆಕ್ಟ್ ಬರಲಿ ಅಂತ. ಗೈಸ್, ಕ್ಯಾನ್ ಯು ಸಿ ದ್ಯಾಟ್ ಎಷ್ಟು ಸ್ಮೂತಾಗಿ ಬ್ಲರ್ ಆಯಿತು.
ಲೆಟ್ ಮಿ ಡೂ ಹಿಯರ್. ಕಾಣಿಸ್ತಾ ಇದೆ ಅಲ್ಲ? ನೈಸ್. ಅಂಡರ್ ಐಸ್ ನಿಮಗೆ ತುಂಬ ಕ್ರೀಸ್ ಆಗುತ್ತೆ ಅಂದರೆ ಅಂಡರ್ ಐ ಪ್ಯಾಚು ಈಗ ಆ್ಯಕ್ಚುಲಿ ನಾನು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಿಕಾಸ್ ನಂಗೆ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ ಲೇಟ್ಲಿ ಬಿಕಾಸ್ ಆಫ್ ನಾಟ್ ಪ್ರಾಪರ್ ಸ್ಲೀಪ್. ಏನೋ ಗೊತ್ತಿಲ್ಲ, ರಾತ್ರಿ ತುಂಬ ಆಗುತ್ತೆ, 12-1 ಆಗುತ್ತೆ ಮಲ್ಗೋದು. ಹಾಗಾಗಿ ಮೇ ಬಿ ದಿಸ್ ಮಚ್ ಈಸ್ ಎನಫ್ ಫಾರ್ ಮೀ. ದಿಸ್ ಇಸ್ ಹೌ ಮೈ ಸ್ಕಿನ್ ಕೇರ್ ಇಸ್ ಡನ್. ನೆಕ್ಸ್ಟ್ ವಿಲ್ ಗೋ ಟು ಕಲರ್ ಕರೆಕ್ಷನ್. ಕಲರ್ ಕರೆಕ್ಷನ್ ನಾನು ಯೂಶಲಿ ಮಾಡಲ್ಲ. ನಾನು ಎಲ್ಲೇ ಫಂಕ್ಷನ್ಗೂ ರೆಡಿ ಆಗಲಿ, ಎಲ್ಲೇ ಪಾರ್ಟಿಗೆ ಹೋಗಲಿ, ಕ್ಯಾಶುವಲ್ ಔಟಿಂಗಂತೂ ನಾನು ಮಾಡೋದೇ ಇಲ್ಲ, ಬಟ್ ಈ ಥರ ಪಾರ್ಟಿ ಫಂಕ್ಷನ್ಸ್ಗೂ ಮಾಡಲ್ಲ. ಬಟ್ ಆರ್ ಯು ಗೈಸ್ ಸೀಯಿಂಗ್ ಮೈ ಡಾರ್ಕ್ ಸರ್ಕಲ್ಸ್? ಆ್ಯಂಡ್ ಇದು ಅಷ್ಟೇ, ಡಾರ್ಕ್ನೆಸ್ ಇದ್ರೆ ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಫೌಂಡೇಶನ್ ಅಂದರೆ ಇವನ್ ದೋ ಇಟ್ ಈಸ್ ಪಾಪಿಂಗ್ ಔಟ್ ನನಗೇನು ಮ್ಯಾಟರ್ ಅನ್ಸಲ್ಲ, ಬಟ್ ನಿಮಗೆಲ್ಲ ಹೇಳ್ಬೇಕಾದ್ರೆ ಮೇ ಬಿ ನಿಮಗೆ ಇದು ಮ್ಯಾಟರ್ ಆಗ್ಬೋದು. ಅದಕ್ಕೆ ಸೊ ಕಲರ್ ಕರೆಕ್ಷನಲ್ಲಿ ನಾವು ವಾರ್ಮ್ ಸ್ಕಿನ್ ಟೋನ್ ಅಲ್ವಾ, ಸೊ ನಮ್ಮ ಇಂಡಿಯನ್ಸ್ಗೆ ಸೊ ವಿ ವಾಂಟ್ ಆರೆಂಜ್ ಕಲರ್ ಕರೆಕ್ಟರ್. ಎಲ್ಲೇ ಗರ್ಲ್ದು ಎಲ್ಲೋ ಇಟ್ಬಿಟ್ಟಿದ್ದೀನಿ. ಸೊ ಎಲ್ಲೇ ಗರ್ಲ್ದು ಆರೆಂಜ್ ಕರೆಕ್ಟರ್ ಈಸ್ ಆಲ್ಸೋ ನೈಸ್, ಬಟ್ ಐ ಹ್ಯಾವ್ ಎಲ್ಫ್ದು ಪೀಚ್ ಕರೆಕ್ಟರ್ ಇನ್ನೊಂದು ಆರೆಂಜ್ ಕರೆಕ್ಟರ್ ಇದೆ. ನಾನೇನು ಮಾಡ್ತಿದ್ದೀನಿ, ಪೀಚ್ ಅಂದರೆ ಗೊತ್ತಾಗ್ತಿದೆ ಅಲ್ಲ, ತುಂಬ ಡಾರ್ಕ್ನೆಸ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ದಿಸ್ ಪೀಚ್ ಕಲರ್ ಕರೆಕ್ಟರ್. ತುಂಬ ಡಾರ್ಕ್ ಇದೆ ಅಂಡರ್ ಐಸು ಅಂದರೆ ಆರೆಂಜ್ ಕಲರ್ ಕರೆಕ್ಟರ್ ಯೂಸ್ ಮಾಡಿ. ಸೊ ನೀವು ಹೈ ಎಂಡ್ ಬಡ್ಜೆಟಲ್ಲಿ ತೊಗೋಬೋದು ನಾವು ಕಲರ್ ಕರೆಕ್ಷನ್ ಅಂದರೆ. ಹುಡಾ ಬ್ಯೂಟಿ ಸೋ ಗುಡ್. ಗೋ ಆ್ಯಂಡ್ ಗೆಟ್ ಹುಡಾ ಬ್ಯೂಟಿ ಕಲರ್ ಕರೆಕ್ಷನ್. ಲೈಕ್ ಮೋರ್ ದೆನ್ 4 ಆಪ್ಷನ್ಸ್ ಇದೆ. ಪಪಾಯ, ಪೀಚಲ್ಲಿ 1-2-3, ಆರೆಂಜಲ್ಲಿ. ಇಟ್ಸ್ ಟೂ ಗುಡ್. ಇಲ್ಲ ನಮಗೆ ಅದರಲ್ಲೇ ಅಫೋರ್ಡಬಲ್ ರೇಂಜಲ್ಲಿ ಬೇಕು ಅಂದರೆ ಐ ಥಿಂಕ್ ಎಲ್ಫ್ ಈಸ್ ನೈಸ್. ಆ್ಯಂಡ್ ಎಲೆ ಗರ್ಲ್ ಆರೆಂಜ್ ಕರೆಕ್ಟರ್ ಈಸ್ ಆಲ್ಸೋ ಗುಡ್. ಇಲ್ಲ ಆರೆಂಜ್ ಕರೆಕ್ಟರ್ ಸ್ಟೆಪ್ನೇ ಸ್ಕಿಪ್ ಮಾಡಿಬಿಟ್ಟು ಯು ಕ್ಯಾನ್ ಗೋ ಫಾರ್ ಡಾರ್ಕೆಸ್ಟ್ ಕನ್ಸೀಲರ್. ಡಾರ್ಕ್ ಕನ್ಸೀಲರ್ ಹಾಕ್ಬಿಟ್ಟು ಕ್ಯಾನ್ಸಲ್ ಔಟ್ ಮಾಡ್ಬೋದು ನಿಮ್ಮ ಡಾರ್ಕ್ ಸರ್ಕಲ್ಸ್ನ, ಡಾರ್ಕ್ ಸ್ಪಾಟ್ಸ್ನ. ನಾನೇನು ಮಾಡ್ತೀನಿ ಅಂದರೆ ಐ ಟೇಕ್ ದ ಪೀಚ್, ಸ್ವಲ್ಪ ತೊಗೊತೀನಿ, ಎಲ್ಲಿಗೆ ಬೇಕು ಅಲ್ಲಿಗೂ, ಎಲ್ಲಿ ನನ್ನ ಡಾರ್ಕ್ ಸ್ಪಾಟ್ಸ್ ಇದೆ, ಎಲ್ಲಿ ನನಗೆ ಕಾಣಿಸ್ತಿದೆ, ಎಲ್ಲಿ ನಾನು ಡಾರ್ಕ್ನೆಸ್ನ ಕ್ಯಾನ್ಸಲ್ ಔಟ್ ಮಾಡಬೇಕು ಅಲ್ಲಿ. ತುಂಬ ನಾನು ಕಲರ್ ಕರೆಕ್ಷನ್ ಮಾಡಲ್ಲ, ಆ್ಯಸ್ ಯು ಗೈಸ್ ಆಲ್ರೆಡಿ ನೋ. ಈಗ ನಾನೇನು ಮಾಡ್ತೀನಿ, ಅಗೇನ್ ಆರೆಂಜ್ ಕರೆಕ್ಟರ್ ಸ್ವಲ್ಪ ಹಾಕ್ಕೊತೀನಿ, ಸ್ವಲ್ಪ ಜಸ್ಟ್ ಅ ಡಾಟ್, ಬಿಕಾಸ್ ಡಾರ್ಕ್ ತುಂಬ ಇದೆ ಅಂಡರ್ ಐಸ್ ಹತ್ರ, ಅದಕ್ಕೆ ಇಲ್ಲೂ ಅಷ್ಟೆ. ಈ ಥರ 2 ಮಿಕ್ಸ್ ಮಾಡಿ ಹಾಕ್ಬೇಕನ್ನೋದೇನಿಲ್ಲ. ದಿಸ್ ಇಸ್ ಲೈಕ್ ಮೈ ಟ್ರಿಕ್ಸ್ ದಟ್ ಐ ಯೂಸ್. ಈಗ ಕನ್ಸೀಲರ್ ಬ್ಲೆಂಡಿಂಗ್ ಬ್ರಷ್, ನಾನು ಬ್ರಷಸ್ಸೇ ಯೂಸ್ ಮಾಡೋದು, ನಿಮಗೆ ಗೊತ್ತು. ಮುಂಚೆ ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೆ ಎಲ್ಲ, ಅದಕ್ಕೆ ತುಂಬ ಲಾಂಗ್ ಬ್ಯಾಕ್. ಒನ್ಸ್ ಐ ಹ್ಯಾವ್ ಶಿಫ್ಟೆಡ್ ಟು ಬ್ರಷಸ್, ನೋ ಗೋಯಿಂಗ್ ಬ್ಯಾಕ್ ಟು ಬ್ಯೂಟಿ ಬ್ಲೆಂಡರ್. ನಾನು ಬ್ಯೂಟಿ ಬ್ಲೆಂಡರಲ್ಲಿ ಬ್ಲೆಂಡೇ ಮಾಡಲ್ಲ, ಇನ್ಫ್ಯಾಕ್ಟ್ ಎಕ್ಸಸ್ ಕೂಡ ತೆಗಿಯಲ್ಲ. ನಂಗೆ ಬ್ರಷಲ್ಲೇ ಪರ್ಫೆಕ್ಟ್ ಅನಿಸುತ್ತೆ. ಸೊ ಈಗ ಐ ಆಮ್ ಗೋಯಿಂಗ್ ಟು ಬ್ಲೆಂಡ್. ನಾವು ಅಂಡರ್ ಐಸ್ ಡಾರ್ಕ್ನೆಸ್ ಎಷ್ಟು ಕ್ಯಾನ್ಸಲ್ ಆಯಿತು. ಆ್ಯಂಡ್ ಆರೆಂಜ್ ತುಂಬ ಆರೆಂಜ್ ಅನಿಸಿದೆ. ಆರೆಂಜ್ ಕರೆಕ್ಟರ್ ಹಾಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಆ ಥರ ಆರೆಂಜ್ ಅಂತಲೇ ಅನಿಸ್ತಿಲ್ಲ. ಇಟ್ಸ್ ಬ್ಲೆಂಡೆಡ್ ಟು ಮೈ ಸ್ಕಿನ್ ಆ್ಯಂಡ್ ಸ್ವಲ್ಪ ಸೀಮ್ಲೆಸ್ ಕವರೇಜ್ ಕೊಟ್ಟಿದೆ. ಲೈಕ್ ಅ ಡಾರ್ಕ್ ಕನ್ಸೀಲರ್ ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡಿರೋಂಗೆ ಒಂದು ಲೇಯರ್ ಹಾಕಿ ನಾವು ಈಗ ಬ್ಲೆಂಡ್ ಮಾಡಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಐ ಗೋ ವಿತ್ ದ ಎಕ್ಸಾಕ್ಟ್ ಶೇಡ್ ಆಫ್ ದ ಕನ್ಸೀಲರ್. ಈಗ ಎಲ್ಲೆಲ್ಲಿ ಆರೆಂಜ್ ಕರೆಕ್ಟರ್ ಹಾಕ್ತೆ ಅಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಜಸ್ಟ್ ಆರೆಂಜ್ ಕರೆಕ್ಟರ್ ಎಷ್ಟು ಹಾಕ್ತೆ ಅದ್ರದ್ದು ಕಾಲು ಭಾಗ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತೀನಿ. ಒಂದು ಶೇಡ್ ಡಾರ್ಕರ್ ಹೋಗಿ ಅಂತಾರೆ, ಬಟ್ ದಿಸ್ ಇಸ್ ಹೌ ಸೆಲ್ಫ್ ಮೇಕಪ್ ಅಥವಾ ಇದು ನನಗೆ ವರ್ಕ್ ಆಗೋದು. ನಾನು ಎಕ್ಸಾಕ್ಟ್ ಶೇಡ್ ಕನ್ಸೀಲರ್ ಹಾಕಿ ಬ್ಲೆಂಡ್ ಮಾಡ್ತೀನಿ. ಲೈಕ್ ವೆರಿ ಲಿಟಲ್ ಐ ಆಮ್ ಟೇಕಿಂಗ್ ಪ್ಯಾಕ್ ಸ್ಪಾಟ್ಲೈಟ್ ಕನ್ಸೀಲರ್. ಶೇಡ್ಸ್ ಅಕ್ಯುರೇಟ್ ಆಗಿ ತಗೋಬೇಡಿ, ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಶೇಡ್ಸು. ಸೊ ಮೀಡಿಯಮ್ ಮತ್ತು ಡಾರ್ಕ್ ತೊಗೊಂಡು ಇದಕ್ಕೆ ಮ್ಯಾಚ್ ಆಗಂಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಐ ವಿಲ್ ಅಪ್ಲೈ. ಇನ್ನೊಂದು, ನಾನು ಎಲ್ಲಿ ಡಾರ್ಕ್ ಸ್ಪಾಟ್ ಇತ್ತು, ಅಂಡರ್ ಐಸ್ ಎಲ್ಲಿ ಸ್ವಲ್ಪ ಡಾರ್ಕ್ ಇತ್ತು, ಅಲ್ಲಿ ಮಾತ್ರ ನಾನು ಆರೆಂಜ್ ಕರೆಕ್ಟರ್ ಅಥವಾ ಪೀಚ್ ಕರೆಕ್ಟರ್ ಹಾಕೊಂಡು ಕರೆಕ್ಟ್ ಮಾಡಿದೆ. ನೀವು ಲೈಕ್ ಅರೌಂಡ್ ದ ಮೌತು ಅಷ್ಟೇ ಡಾರ್ಕ್ ಇದ್ರೆ ಹಾಕೋಬೋದು. ನನಗೆ ಆ ಥರ ಫುಲ್ ಹೆವಿ ಬೇಡ ಅನಿಸ್ತು, ಅದಕ್ಕೆ ನಾನು ಅರೌಂಡ್ ದ ಮೌತ್ ಹಾಕಲಿಲ್ಲ. ಬಟ್ ಈಗ ರಿಮೈನಿಂಗ್ ಡಾರ್ಕ್ ಕನ್ಸೀಲರಲ್ಲೇ ಐ ಆಮ್ ಕ್ಯಾನ್ಸಲಿಂಗ್ ಔಟ್. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ನೀವು, ನಾನು ಎಷ್ಟು ಲೈಟ್ ತೊಗೊಂಡಿದ್ದೀನಿ ಪ್ರಾಡಕ್ಟ್ನ, ಎಷ್ಟು ಕಮ್ಮಿ ತೊಗೊಂಡಿದ್ದೀನಿ ಅಂದರೆ ನಾನು ತೆಗೆದು ವಾಂಡ್ನ ತೆಗ್ದು ಹಿಂಗೆ ಹಾಕಲಿಲ್ಲ. ಇಲ್ಲಿ ಜಸ್ಟ್ ಸ್ವಲ್ಪ ತೊಗೊಂಡು ಇಲ್ಲಿ ಬ್ಲೆಂಡ್ ಮಾಡಿ ಹಾಗೆ ನಾನು ಅಪ್ಲೈ ಮಾಡಿದ್ದು. ಸಿ ಆಲ್ರೆಡಿ
the darkness ಅಥವಾ the dark spot everything is cancelled out and it's looking even. ಈಗ if you want still more coverage you can, ಅಥವಾ full coverage ಕನ್ಸಿಲರ್ಗೆ ಹೋಗ್ಬೇಕಂದ್ರೆ you can, ಬಟ್ ನಾನು ಅಂದರೆ ಫೌಂಡೇಶನ್ಗೆ ಫುಲ್ coverage ಫೌಂಡೇಶನ್ಗೆ if you want to go you can, ಬಟ್ ನನ್ನ ಫೇವ್ರೆಟ್ ಈಗ ಆ್ಯಂಡ್ ಐ ರೆಕಮೆಂಡ್ ಎವ್ರಿ ಒನ್. ಸೊ ನಿಮಗೆ ಫುಲ್ ಸೈಜ್ ತೊಗೊಳೋದಕ್ಕಾಗಲ್ಲ 4500 ಅಂದರೆ ಅಟ್ಲೀಸ್ಟ್ ಗೋ ಫಾರ್ ದಿ ಸ್ಮಾಲ್ ಒನ್. ಎಸ್ಟಿಲ್ ಆರ್ಡರ್ ಸ್ಮಾಲ್ ಒನ್ ಕಮ್ಸ್ ಲಾಂಗ್ ವೇ. ಈಗ ನಂತರ ಎಲ್ಲೋ ಹೋಗ್ಬೇಕಾದ್ರೆ ಮೇಕಪ್ ಮಾಡ್ತೀರಾ ಅಥವಾ ಯೂಶಲಿ ಮಾಡ್ತೀರಾ ಅಂದರೂ ಏನು 1 ಡ್ರಾಪ್ 2 ಡ್ರಾಪ್ ಸಾಕು. ಇದು ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್ ಆ್ಯಂಡ್ ಇದು ಸೆಲ್ಫ್ ಸೆಟ್ ಆಗುತ್ತೆ ಆ್ಯಂಡ್ ಮ್ಯಾಕ್ ಥರ ಎಲ್ಲ ತುಂಬ ಆಕ್ಸಿಡೈಸ್ ಆಗಲ್ಲ. ಮ್ಯಾಕ್ ಮತ್ತು ಹುಡಾ ಬ್ಯೂಟಿ, ಮೋರ್ ದೆನ್ ಮ್ಯಾಕ್ ಹುಡಾ ಬ್ಯೂಟಿ ನೀವು ಅದೆಲ್ಲ ತೊಗೊಳ್ಳೋ ರೇಂಜ್ ಇದೆ ಅಂದರೆ ಡೂ ಇನ್ವೆಸ್ಟ್ ಆನ್ ದಿಸ್ ಸ್ಮಾಲ್ ಬಾಟಲ್ ಗೋಸ್ ಲಾಂಗ್ ವೇ. ನಾನು 1 ಶೇಡ್ ಲೈಟರ್ ತೊಗೊಂಡಿದ್ದೀನಿ ನನ್ನ ಸ್ಕಿನ್ ಟೋನ್ಗೆ, 3W2 ಕ್ಯಾಶೋ ತೊಗೊಂಡಿದ್ದೀನಿ. ಐ ಆಮ್ ಜಸ್ಟ್ ಟೇಕಿಂಗ್ 1 ಡ್ರಾಪ್. ಬ್ಯೂಟಿಫುಲ್ ಫೌಂಡೇಶನ್, ಐ ಹೈಲಿ ರೆಕಮೆಂಡ್. ಪ್ರೊಫೆಷ್ನಲಿ ಅವ್ರು ಮಾತ್ರ ಯೂಸ್ ಮಾಡ್ಬೋದು, ನಮಗೆ ಬ್ಲೆಂಡ್ ಮಾಡೋಕ್ಕೆ ಬರಲ್ಲ. ನಾನು ಇದನ್ನು ತೊಗೊಂಡು ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡೋದು. ಲೈಕ್ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ರೆ ಬ್ರಷಸ್ ಇಟ್ಕೊತೀನೇನೋ, ಬಟ್ ಇಲ್ಲ ಅಂದರೆ ಇದೇ ಆಗಿರ್ಬೋದು ನಂದು ಫೇವ್ರೆಟ್ ಪ್ಯಾಕ್ ಬ್ಲಷ್, ಲಿಕ್ವಿಡ್ ಬ್ಲಷ್ ಆಗಿರ್ಬೋದು. ಇದೆಲ್ಲ ನಾನು ಫಿಂಗರ್ಸಲ್ಲಿ ಜಸ್ಟ್ 1 ಮಿನಿಟ್ ಹಿಂಗೆ ಬ್ಲೆಂಡ್ ಮಾಡಿಕೊಂಡೆ ನಾನು ಹೋಗೋದು. ಇಟ್ ಬ್ಲೆಂಡ್ಸ್ ಗುಡ್. ಲೈಕ್ ನನಗೆ ಬರೋದಿಲ್ಲ, ನಾನು ಹೆಂಗೆ ಮಾಡೋದು ಆ ಥರ ಎಲ್ಲ ಇದ್ದರೆ ಡೋಂಟ್ ವರಿ. ಫೌಂಡೇಶನ್ಗೆ ಐ ಆಮ್ ಗೋಯಿಂಗ್ ಟು ಟೇಕ್ ಮೈ ಫೇವ್ರೆಟ್ ಪ್ಯಾಕ್ ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್. ಸ್ವಲ್ಪ ವಾರ್ಮ್ ಮಾಡಿ ಬಫ್ ಮಾಡೋಣ. ದೆನ್ ಐ ವಿಲ್ ಗೋ ವಿತ್ ದ 1 ಸೈಡ್ ಆಫ್ ದ ಫೇಸ್. ನೋಡ್ತಾ ಇದ್ದೀರಾ 1 ಶೇಡ್ ಬಿಟ್ಟು ಲೈಟರ್ ಅಷ್ಟೇ. ಇದನ್ನು ತುಂಬ ಆಕ್ಸಿಡೈಸ್ ಆಗಲ್ಲ, ಹಾಗಾಗಿ ನನಗೆ ಇಷ್ಟೇ ಹಾಕಿದ್ರು ಸಾಕು. ಆಕ್ಸಿಡೈಸ್ ಆದರೆ ಇನ್ನೊಂದು 2 ಶೇಡ್ ಲೈಟರ್ ತೊಗೊಂಡು ಹಾಕಬೇಕಾಗತ್ತೆ. ಆ್ಯಂಡ್ ನಾನು ಕೆಲವರು ಫೌಂಡೇಶನ್ನ ಅಂಡರ್ ಐಸ್ ಹಾಕಲ್ಲ, ನಾನು ಅಂಡರ್ ಐಸ್ ಹಾಕ್ತೀನಿ. ಯಾಕಂದರೆ ಆವಾಗ ನನಗೆ ಹೈಲೈಟ್ ಮಾಡೋದಕ್ಕೆ ಜಸ್ಟ್ 1 ಡ್ರಾಪ್ ಆಫ್ ಕನ್ಸೀಲರ್ ಸಾಕು. ಅದಕ್ಕೆ ಸಮ್ಟೈಮ್ಸ್ ನಾನು ಕನ್ಸೀಲರ್ ಯೂಸ್ ಮಾಡಲ್ಲ. ಈ ಎಸ್ಟೆಲ್ ಆರ್ಡರ್ ತೊಗೊಂಡಾಗಿಂದ ಅಂಡರ್ ಐಸ್ಗೂ ಅದನ್ನೇ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ತೀನಿ. ಈ ದಟ್ ಫ್ಲಾಲೆಸ್ ಫಿನಿಶ್ ಯು ಗೈಸ್. ನಿಮ್ಮ ಮುಂದೆನೇ ಮಾತಾಡಿಕೊಂಡು ಬ್ರಷ್ ನೋಡಿ ತುಂಬ ಹೈ ಪ್ರೆಷರ್ ಏನೂ ಇಲ್ಲ, ಲಾಸ್ಟಲ್ಲಿ ಇಟ್ಕೊಂಡು ಹಿಂಗೆ ಜಸ್ಟ್ ಹಿಂಗೆ ಬ್ಲೆಂಡ್ ಮಾಡಿದೆ ಎಷ್ಟು ಬೇಗ ಸೆಟ್ಟಾಗಿ ಎಷ್ಟು ಫ್ಲಾಲೆಸ್ ಫಿನಿಶ್ ಕೊಟ್ಟಿದೆ. ರಿಮೈನಿಂಗ್ ಯಾವುದು ಎಕ್ಸೆಸ್ ಪ್ರಾಡಕ್ಟ್ ತೊಗೊತಿಲ್ಲ. ಇಲ್ಲಿ ರಿಮೈನಿಂಗ್ ಪ್ರಾಡಕ್ಟ್ ಸ್ವಲ್ಪ ತೊಗೊಂಡು ನಾನು ಫೋರ್ ಹೆಡ್ ಬ್ಲೆಂಡ್ ಮಾಡ್ತೀನಿ. ನಾನು ಯೂಶಲಿ ಫೋರ್ ಹೆಡ್ಡಲ್ಲಿ ಜಾಸ್ತಿ ಪ್ರಾಡಕ್ಟ್ ಹಾಕಲ್ಲ. ಯಾಕೆ ಅಂದರೆ ನ್ಯಾಚುರಲ್ ಆಗಿ ನಮ್ಮ ಫೋರ್ ಹೆಡ್ ಟ್ಯಾನ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ನಮ್ಗೆ ಫಸ್ಟ್ ಸನ್ ಹಿಟ್ ಆಗುತ್ತೆ, ಸೊ ಟ್ಯಾನ್ ಆಗಿರುತ್ತೆ ಫೋರ್ ಹೆಡ್. ಆ್ಯಂಡ್ ನಾವು ಅದಕ್ಕೆ ಮತ್ತೆ ಕಂಟೋರ್ ಎಲ್ಲ ಮಾಡಿ ಮತ್ತೆ ಒಂದು ಈವನ್ ಔಟ್ ಮಾಡಿದ್ಮೇಲೆ ಮತ್ತೆ ಟ್ಯಾನ್ ಲುಕ್ಗೆ ಮಾಡ್ತೀವಿ. ಸೊ ಅದಕ್ಕೆ ಜಾಸ್ತಿ ಪ್ರಾಡಕ್ಟ್ ಹಾಕೊಂಡು ಮತ್ತೆ ಅದನ್ನು ಡಾರ್ಕ್ ಶೇಡ್ ಹಾಕೋದು ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ನ್ಯಾಚುರಲ್ ಆಗಿದೆ, ಸ್ವಲ್ಪ ಬಫ್ ಮಾಡ್ತೀನಿ ಅಷ್ಟೇ ಫೋರ್ ಹೆಡ್ಡು. ಸೆಲ್ಫ್ ಮೇಕಪ್ ಅಥವಾ ಒಂದು ಪಾರ್ಟಿ ರೆಡಿಗೆ ಸೊ ತುಂಬ ಕಂಟೋರ್ ಎಲ್ಲ ಕ್ರೀಮ್ ಕಂಟೋರ್ಸ್ ಎಲ್ಲ ಬೇಡ, ಪೌಡರಲ್ಲಿ ಮಾಡಿದ್ರೆ ನಡೆಯುತ್ತೆ. ಆ್ಯಂಡ್ ನಾವು ಇಲ್ಲ ಬ್ಲಷ್ ಮಾಡಬೇಕು ಇಲ್ಲ ಕಂಟೋರ್ ಮಾಡಬೇಕು. ಸೊ ಎರಡು ತುಂಬ ಹೆವಿಯಾಗಿ ಬೇಡ ಅನಿಸುತ್ತೆ ನನಗೆ. ಸೊ ನಾನು ಬ್ಲಷ್ಗೆ ಡುಯಿ ಲಿಕ್ವಿಡ್ ಬ್ಲಷ್ ತೊಗೊತಾ ಇದ್ದೀನಿ ಫ್ರಮ್ ಪ್ಯಾಕ್ ಎಕ್ಸ್ ಸಾರಾ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಇಟ್ ಗೋಸ್ ವಿತ್ ಆಲ್ ದ ಸ್ಕಿನ್ ಟೋನ್, ಫೇರ್ ಲೈಟ್ ಆ ಥರ. ಇದೊಂಥರ ಪೀಚ್ ಮಿಕ್ಸ್ ಪಿಂಕ್ ಆ ಥರ ಇದೆ. ಫಡ್ಜ್ ಮೀ ನಾಟ್ ಶೇಡ್ ಬಂದುಬಿಟ್ಟು ಮುಂದೆ ಡಾಟ್ ಪ್ಲೇಸ್ ಮಾಡ್ತೀನಿ ನಾನು ಹೀಗೆ ಟುವರ್ಡ್ಸ್ ಅಪ್ ಸೈಡ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಈಗ ಯೂಶ್ವಲಿ ಇಲ್ಲಿ ಮಾಡ್ತಾರಲ್ವ ಬ್ಲಷು, ನಾನು ಇಲ್ಲಿ ಮಾಡಿದೆ ಸೊ ದಟ್ ನನಗೆ ಲಿಫ್ಟ್ ಫೀಚರ್ಸು ಕೂಡ ಲಿಫ್ಟ್ ಆಗೋ ಎಫೆಕ್ಟ್ ಕೊಡಲಿ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬ್ಲೆಂಡ್ ಕೂಡ ಹಾಗೆ ಮಾಡ್ತೀನಿ ಲೈಕ್ ಅಪ್ವರ್ಡ್ಸ್. ಯು ಜಸ್ಟ್ ಸಾ ಅಲ್ಲ ಹೆಂಗೆ ಮಾಡಿದೆ ಅಂತ, ಲೈಕ್ ಇನ್ ಅ ಸಿ ಶೇಪ್. ಓವರ್ ಬ್ಲೆಂಡು ಮಾಡಬಾರ್ದು, ಪ್ರಾಡಕ್ಟ್ನ ಫುಲ್ ಆಚೆಗಡೆ ತಗಿಲೂಬಾರ್ದು, ನಮ್ಮ ಕೈಯಲ್ಲಿರುತ್ತೆ. ಸೊ ಜಾಸ್ತಿ ಪ್ರೆಷರು ಹಾಕಬಾರ್ದು. ಆ್ಯಂಡ್ ಯಾವಾಗ ಬ್ಲೆಂಡ್ನ ಸ್ಟಾಪ್ ಮಾಡಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ಬ್ಲೆಂಡ್ ಮಾಡ್ತಾ ಮಾಡ್ತಾ ಓವರ್ ಬ್ಲೆಂಡಿಂಗ್ ಆಗಿ ಪ್ರಾಡಕ್ಟ್ ಎಲ್ಲ ಔಟ್ ಆಗಿರುತ್ತೆ ಅಷ್ಟೇ. ಈಗ ಅಂಡರ್ ಐಸ್ ಇನ್ನೂ ಸ್ವಲ್ಪ ಡಲ್ ಅನಿಸ್ತಿದೆ ನನಗೆ ಅರೌಂಡ್ ದ ಮೌತ್. ಸ್ವಲ್ಪ ಹೈಲೈಟ್ ಮಾಡೋಣ. ನ್ಯೂ ಇಯರ್ ಪಾರ್ಟಿಗೆ ಹೋಗ್ತಾ ಇರೋದು. ಐ ಆಮ್ ಟೇಕಿಂಗ್ ದಿಸ್ ಲೈಟ್ ಶೇಡ್. ಇಟ್ಸ್ 08 ಬೇರ್ಲಿ ನೂಡ್ ಫ್ರಮ್ ಪ್ಯಾಕ್ ಸ್ಪಾಟ್ಲೈಟ್. ಐ ಆಮ್ ಗೋನಾ ಹೈಲೈಟ್ ಅಂದರೆ ಮೀಡಿಯಮ್ ಶೇಡ್ನ ಇಲ್ಲಿ ಹಾಕ್ಕೊಳ್ತೀನಿ ಇನ್ನರ್ ಮತ್ತು ಔಟರ್ ಕಾರ್ನರ್ಗೆ. ಐ ವಿಲ್ ಅಪ್ಲೈ ಇನ್ ಅ ಬ್ರಷ್ ಓನ್ಲಿ ಸೊ ದಟ್ ಇಟ್ ಲುಕ್ಸ್ ಬೆಟರ್ ಫಾರ್ ಯು ಆಲ್. ಈಗ ಹೈಲೈಟ್ ಮಾಡೋಕ್ಕೆ ಐ ಟೇಕ್ ದ ಲೈಟೆಸ್ಟ್ ಶೇಡ್ ಟು ದ ಮಿಡಲ್. ಆ್ಯಂಡ್ ನಿಮಗೆ ಇಲ್ಲಿ ಬೇಕು ಅಂದರೂ ಯು ಕ್ಯಾನ್. ನನಗೆ ಇಲ್ಲಿ ಸ್ವಲ್ಪ ಇರಲಿ ಅನಿಸ್ತಿದೆ ಅದಕ್ಕೆ. Now we will blend this using concealer blending brush.
little bit on my forehead. Yeah, the base is done now. Now we will set the base. Base set ಮಾಡೋದಕ್ಕೆ ನಾನು ಮುಂಚೆ ಎಲ್ಲ ಕಾಂಪ್ಯಾಕ್ಟ್ ಅಥವಾ ಒಂದು ಹೆವಿ ಪೌಡರ್ ಯೂಸ್ ಮಾಡ್ತಿದ್ದೆ. ಈಗ ಗೊತ್ತಾಯ್ತು ನನಗೆ, ಸೊ ವಿ ಶುಡ್ ಯೂಸ್ ಸೋ ಲೈಟ್ ಪೌಡರ್ ಅಂತ. ಸೊ ಇದು ಜಸ್ಟ್ ಸೆಟ್ ಮಾಡೋದಕ್ಕಷ್ಟೇ. ಟೇಕಿಂಗ್ ಲಾರಾ ಮರ್ಸಿಯರ್ ಟ್ರಾನ್ಸ್ಲೂಸೆಂಟ್ ಪೌಡರ್, ಒನ್ ಆಫ್ ಮೈ ಫೇವ್ರೆಟ್ ಇವಾಗ ನನಗೆ. ಸೊ ಜಸ್ಟ್ ಫಸ್ಟ್ ಅಂಡರ್ ಐಸು ಎಲ್ಲಾನು ಫೇಸ್ ಎಲ್ಲ ಸೆಟ್ ಮಾಡೋಣ. ಬಿಕಾಸ್ ಕ್ರೀಮ್ ಪ್ರಾಡಕ್ಟ್ಸ್ ಏನು ಆ್ಯಡ್ ಮಾಡೋದಿಲ್ಲ. ಒನ್ಸ್ ಪೌಡರಲ್ಲಿ ಸೆಟ್ ಆದಮೇಲೆ ವಿ ಶುಡ್ ನಾಟ್ ಅಪ್ಲೈ ಕ್ರೀಮ್, ಎಲ್ರಿಗೂ ಗೊತ್ತಿರೋದೆ ಅದು. ಸೊ ಈಗ ನಾನೇನು ಕಂಟೂರ್ ಅಥವಾ ಏನು ನಾನು ಕ್ರೀಮ್ ಪ್ರಾಡಕ್ಟ್ಸ್ ಏನು ಅಪ್ಲೈ ಮಾಡಲ್ಲ. ಸೊ ಐ ಡೈರೆಕ್ಟ್ಲಿ ಗೋ ಆ್ಯಂಡ್ ಸೆಟ್ ನಾವು. ಹೌ ಐಲ್ ಡೂ ಅಂದರೆ ಐ ಟೇಕ್ ದ ಪ್ರಾಡಕ್ಟ್ ಫಸ್ಟು ಹಿಂಗೆ ಬಫ್ ಮೇಲೆ ಎಕ್ಸಸ್ನೆಲ್ಲ ಹಿಂಗೆ ಮಾಡಿ, ಕ್ರೀಸ್ ಲೈನ್ಸ್ ಇದ್ದರೆ ಅದನ್ನು ನೀಟಾಗಿ ಸ್ಮಡ್ಜ್ ಮಾಡಿ, ದೆನ್ ಐ ವಿಲ್ ಗೋ ವಿತ್ ದ ಪೌಡರ್ ಲೈಕ್ ದಿಸ್ ಸೊ ದಟ್ ಸೀಮ್ಲೆಸ್ ಆಗಿರುತ್ತೆ. ಸಿ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಇದನ್ನು ಪೌಡರಲ್ಲಿ ಸೆಟ್ ಮಾಡಿದ್ದೀನಿ, ಇದಕ್ಕೂ ನೋಡಿ ಇವಾಗ ಡಿಫ್ರೆನ್ಸ್. ಇದು ಫುಲ್ ಕಂಪ್ಲೀಟ್ಲಿ ಬ್ಲರ್ ಔಟ್ ಆಗಿದೆ. ಸೆಟ್ ಮಾಡಿದ್ದೀನಿ, ಆದರೂ ತುಂಬ ಬೂದಿ ಅನಿಸ್ತಿಲ್ಲ, ತುಂಬ ಮ್ಯಾಟ್ ಹೆವಿ ಅಂತಲೂ ಅನಿಸ್ತಿಲ್ಲ. ಸಮ್ಟೈಮ್ಸ್ ಪೌಡರಲ್ಲಿ ನಾವು ಸೆಟ್ ಮಾಡಿದ ತಕ್ಷಣ ಹೆವಿ ಅನಿಸುತ್ತೆ. ಸೊ ಇದು ಲಾರಾ ಮರ್ಸಿಯರ್ ಹೇಳ್ದಂಗೆ ಇಟ್ಸ್ ಟ್ರಾನ್ಸ್ಲೂಸೆಂಟ್, ಅಂದರೆ ತುಂಬ ಲೈಟ್ ವೆಯ್ಟ್. ಇದಕ್ಕಿಂತ ಲೈಟ್ ಇದೆ ಹಾರ್ ಗ್ಲಾಸ್ದು, ಆಲ್ ದ್ಯಾಟ್. ಆಮೇಲೆ ಟೂ ಫೇಸ್ಡ್ದು ಟ್ರಾನ್ಸ್ಲೂಸೆಂಟ್ ಪೌಡರು ಅಷ್ಟೇ. ಇದಕ್ಕಿಂತ ಡೂ ಯು ಫಿನಿಶ್ ಇದಕ್ಕಿಂತ ಲೈಟ್, ಇದಕ್ಕಿಂತ ಚೆನ್ನಾಗಿ ಅನಿಸುತ್ತೆ. ಬಟ್ ಎವ್ರಿ ಒನ್ಸ್ ಫೇವ್ರೆಟ್ ಇಸ್ ಲಾರಾ ಮರ್ಸಿಯರ್ ಆ್ಯಂಡ್ ನಂದು ಕೂಡ. ಈಗ ಸೆಟ್ ಮಾಡಿದ್ದೀವಿ, ಒಂದು ರೇಂಜ್ಗೆ ಬೇಸ್ ಆಗಿದೆ. ಸೊ ನೆಕ್ಸ್ಟ್ ನಾನು ಏನಿಲ್ಲ, ಪೌಡರ್, ಬ್ಲಷ್, ಹೈಲೈಟರ್, ಕಂಟೂರ್ ಅಪ್ಲೈ ಮಾಡಿದ್ರೆ ಬೇಸ್ ಇಸ್ ಡನ್. ಬಟ್ ನಾವು ಐ ಮೇಕಪ್ ಮಾಡೋಣ. ಐ ಮೇಕಪ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್, ತುಂಬ ಸಿಂಪಲ್ ವೇಯಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ಒಂದೇ ಶ್ಯಾಡೋ ಇಟ್ಕೊಂಡು ನೀವು ಹೆಂಗೆ ಇಲ್ಲಿ ಇಂಟೆನ್ಸಿಟಿ ಮತ್ತು ಇಲ್ಲೂ ಕೂಡ ಟ್ರಾನ್ಸಿಷನ್ ಕಲರ್ಗೆ ಟ್ರಾನ್ಸಿಷನ್ ಮತ್ತು ಇಲ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಸೋ. ಜಸ್ಟ್ ಬ್ರೌನ್ ಐಸ್ ಮಾಡ್ತೀನಿ. ನೀವು ಅದನ್ನು ಬೇರೆ ಶೇಡ್ಸಲ್ಲೂ ಕೂಡ ಯೂಸ್ ಮಾಡಿ ಮಾಡ್ಬೋದು. ಬ್ಲ್ಯಾಕಲ್ಲೂ ಕೂಡ ಇಂಟೆನ್ಸ್ ಬ್ಲ್ಯಾಕ್ ಇಲ್ಲಿ ಮಾಡಿ, ಲೈಟ್ ಬ್ಲ್ಯಾಕ್ ಟ್ರಾನ್ಸಿಷನ್ ಶೇಡ್ ಥರನೂ ಮಾಡ್ಬೋದು. ನಾನು ಅದಕ್ಕೆ ಐ ಆಮ್ ಗೋಯಿಂಗ್ ಟು ಟೇಕ್ ಹುಡಾ ನಾಟಿ. ಓಕೆ, ಇದರಲ್ಲಿ ಬ್ರೌನ್ ಶೇಡ್ ಇಲ್ಲ. ಓಕೆ, ಬ್ರೌನ್ ಶೇಡ್ ಇರೋದನ್ನ ತೊಗೊಳ್ಳೋಣ. ವಿ ಹ್ಯಾವ್ ಸಮಥಿಂಗ್ ಒಂಥರ ಇಲ್ಲ, ದೀಸ್ ಆರ್ ಆಲ್ ಲೈಕ್ ವೈನ್ ಶೇಡ್. ಸೊ ಐ ವಾಂಟ್ ಬಿಟ್ ಡಾರ್ಕ್ ಬ್ರೌನ್. ಐ ಆಮ್ ಗೋಯಿಂಗ್ ಟು ಟೇಕ್ ಹುಡಾದೇನೆ. ವಿ ಹ್ಯಾವ್ ದಿಸ್ ಟೂ ಪ್ಯಾಲೆಟ್ ಫ್ರಮ್ ಹುಡಾ, ಗೋಲ್ಡ್ ಆ್ಯಂಡ್ ಕಾಕಿಲೂ ಅಷ್ಟೇ ಫುಲ್ ಆಫ್ ಬ್ರೌನ್ಸ್ ಇದೆ. ಆ್ಯಂಡ್ ಗೋಲ್ಡಲ್ಲೂ ಇದೆ ಆ್ಯಕ್ಚುಲಿ ಬ್ರೌನ್ಸು. ಗೋಲ್ಡಲ್ಲೂ ವಿ ಹ್ಯಾವ್ ಬ್ರೌನ್. ದಿಸ್ ಇಸ್ ಅ ಪರ್ಫೆಕ್ಟ್ ಬ್ರೌನ್. ಗೋ ವಿತ್ ದ ಗೋಲ್ಡ್. ಇದು ಮತ್ತು ಇನ್ನೂ ಕೆಲವೊಂದು ಲಕ್ಸುರಿ ಪ್ರಾಡಕ್ಟ್ಸ್ ಇದೆಲ್ಲ ನನ್ನ ಬ್ರೈಡ್ಸ್ಗೆ ನಾನು ಯೂಸ್ ಮಾಡೋದು. ಇವಾಗ ಆಲ್ಮೋಸ್ಟ್ ನನ್ನ ಬೇಸ್ನ ಒಂದು ಮಿಡ್ ರೇಂಜ್ ಪ್ರಾಡಕ್ಟಲ್ಲಿ ಯೂಸ್ ಮಾಡಿದೆ, ಲೈಕ್ ಪ್ಯಾಕು. ನಾನು ಎಸ್ಟೇ ಲಾಡರ್ ನನ್ನ ಪರ್ಸ್ನಲ್ ಫೌಂಡೇಶನ್ ಯೂಸ್ ಮಾಡಿರ್ಬೋದು. ಬಟ್ ನೆಕ್ಸ್ಟು ನಾನು ತುಂಬ ಹೈ ಎಂಡ್ ಪ್ರಾಡಕ್ಟ್ಸ್ ಲೈಕ್ ಟಾರ್ಟ್, ನಾರ್ಸ್, ಪಿ ಲೂಯಿಸ್ ಅದೆಲ್ಲ ನನ್ನ ಬ್ರೈಡ್ಸ್ಗೆ ತೊಗೊಂಡಿರೋದು. ಸೊ ಅದನ್ನು ಹಾಕಿ ಕೂಡ ನಾನು ಸೆಲ್ಫ್ ಕ್ರಿಯೇಟ್ ಮಾಡಿ ನಿಮಗೆ ಲುಕ್ ತೋರಿಸ್ತೀನಿ ಇನ್ ಫ್ಯೂಚರ್. ಹೈ ಎಂಡ್ ಪ್ರಾಡಕ್ಟ್ಸ್ ಆ್ಯಂಡ್ ನನ್ನ ಬ್ರೈಡ್ಸ್ಗೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಅವಾಗ. ಇನ್ನೊಂದು ಲುಕ್ಕು ಫುಲ್ ಇನ್ನು ಮಿಡ್ ರೇಂಜ್ಗಿಂತನೂ ಕಮ್ಮಿ ಅಫೋರ್ಡಬಲ್ ರೇಂಜಲ್ಲೂ ಕೂಡ ಒಂದು ಲುಕ್ ಕ್ರಿಯೇಟ್ ಮಾಡೋಣ. ನಾವು ಲೆಟ್ ಮೀ ಝೂಮ್ ಇನ್. ಇನ್ನೊಂದು ನೀವೆಲ್ಲ ಅಬ್ಸರ್ವ್ ಮಾಡಿದಿರ ಎಲ್ಲ ಗೊತ್ತಿಲ್ಲ, ಬಟ್ ಐ ಸೇ ನಾನು ಬೇಸ್ ರೆಡಿ ಮಾಡಿಲ್ಲ. ನನ್ನ ಐಲಿಡ್ಗೆ ನಾನು ಕನ್ಸೀಲರ್ ಹಾಕಿ ನನ್ನ ಐಲಿಡ್ನ ಕ್ಲೀನ್ ಮಾಡಿಲ್ಲ, ಬೇಸ್ ರೆಡಿ ಮಾಡಿಲ್ಲ. ಜಸ್ಟ್ ಹಿಂಗೇನೆ ಹಾಕ್ತಾ ಇದ್ದೀನಿ. ಏನು ಎಕ್ಸೆಸ್ ಏನು ಪ್ರಾಡಕ್ಟ್ ತೊಗೊಳ್ದೆ, ಜಸ್ಟ್ ಇರೋ ಪ್ರಾಡಕ್ಟ್ನ ಐ ಆಮ್ ಡೂಯಿಂಗ್ ಲೈಕ್ ದಿಸ್. ಇಟ್ ವರ್ಕ್ಸ್ ಲೈಕ್ ದಟ್ ಆಲ್ಸೋ. ನೀವು ಬೇಸ್ ನೀಟಾಗಿ ಐಬ್ರೋನೆಲ್ಲ ಶೇಪ್ ಮಾಡಿ, ಆಮೇಲೆ ಫುಲ್ ಲೈಟ್ ಕನ್ಸೀಲರ್ ಹಾಕಿ ಥಿಕ್ ಬೇಸ್ ಕ್ರಿಯೇಟ್ ಮಾಡಿ ಅದ್ರ ಮೇಲೇ ಹಾಕಿದ್ರೇ ಐ ಶ್ಯಾಡೋಸ್ ಕುತ್ಕೊಳ್ಳುತ್ತೆ ಅಂತ ಏನಿಲ್ಲ. ಈಗಂತೂ ಯಾರೂ ಆ ಲುಕ್ ಕೇಳಲ್ಲ. ತುಂಬ ಸಾಫ್ಟ್ ಇರಬೇಕು. ಐಸು ಅಷ್ಟೇ ತುಂಬ ಬ್ಲೆಂಡಾಗಿ ಸಾಫ್ಟ್ ಇರಬೇಕು. ಬೇಸು ಅಷ್ಟೇ, ನನಗೆ ಎಷ್ಟು ಬೇಸ್ ಮಾಡಿದ್ದೀನಿ ಅಷ್ಟೇ ಬೇಕು ಅಂತಾರೆ ಇವನ್ ದ ಬ್ರೈಡ್ಸ್ ಆರ್ ನಾನ್ ಬ್ರೈಡ್ಸ್ ಹೂ ಎವರ್ ಆ್ಯಂಡ್ ಡೇ ಟು ಡೇ ಲೈಫಲ್ಲೂ ಕೂಡ. ಸೊ ಅದಕ್ಕೆ ನಾನು ಅಬ್ಸರ್ವ್ ಮಾಡಿದ್ರೆ ನೀವು ಅಂದ್ಕೊಳ್ತೀನಿ, ಬಿಕಾಸ್ ಆಲ್ ದ ಟೈಮ್ ಅದೇ ಸ್ಟೆಪ್ಸ್ ಮಾಡೋದಕ್ಕಿಂತ ಬೇರೆ ಬೇರೆನೂ ಹೇಳೋಣ ಅಂತ. ಲೆಟ್ ಮೀ ಟೇಕ್ ದಿಸ್ ಒನ್ ಆ್ಯಂಡ್ ಫಸ್ಟು ನಾನು ಟ್ರಾನ್ಸಿಷನ್ ಮಾಡ್ತಿಲ್ಲ. ಫಸ್ಟ್ ಐ ಆಮ್ ಟೇಕಿಂಗ್ ಟು ದ ಲಿಡ್. ನೋಡಿದ್ರಾ, close to my lash line and I am blending till a midway. Just ಹಿಂಗೆ ಟ್ಯಾಪ್ ಮಾಡಿ ಪ್ರಾಡಕ್ಟ್ ಹಾಕ್ಕೊಂಡು ಜಸ್ಟ್ ಒಂದು 3 ಸ್ಟ್ರೋಕ್ ಬ್ಲೆಂಡ್ ಮಾಡಿದ್ದೀನಿ ಅಷ್ಟೇ. ಸಿ,
ಈಗ ಐ ಟೇಕ್ ದಿಸ್ ಸೇಮ್ ಶೇಡ್ ಲೈಟ್ ಹ್ಯಾಂಡೆಡಲ್ಲಿ ಅದಕ್ಕೆ ಈ ಕಲರ್ ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಇದು ಅಷ್ಟೇ ಲೈಟ್ ಹ್ಯಾಂಡೆಡಲ್ಲಿ ಆ್ಯಂಡ್ ಐ ಕ್ರಿಯೇಟ್ ಅ ಟ್ರಾನ್ಸಿಷನ್ ಕಲರ್. ಐಡನ್ ಉಲ್ಟಾ ಥರ ಫಸ್ಟ್ ಟ್ರಾನ್ಸಿಷನ್ ಅಲ್ಲದೆ ಫಸ್ಟು ಮೇನ್ ಕಲರ್ ಹಾಕೊಂಡು ಆಮೇಲೆ ಟ್ರಾನ್ಸಿಷನ್ ಕಲರ್ ಹಾಕ್ಕೊಂಡೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಹಿಂಗೂ ಕೂಡ ಯು ಕ್ಯಾನ್ ಡೂ. ಈಗ ಬಿಗ್ಗರ್ ಬ್ಲೆಂಡಿಂಗ್ ಬ್ರಷ್ ಸ್ವಲ್ಪ, ಸೊ ಅದರಲ್ಲಿ ಐ ಬ್ಲೆಂಡ್. ಸೀಯಿಂಗ್ ಅಲ್ಲ ಇವಾಗ ಟ್ರಾನ್ಸಿಷನ್ ಶೇಡ್ ಮತ್ತು ಇದು ಡಾರ್ಕ್ ಇದೆ, ಇದು ಲೈಟ್ ಇದೆ, ಸೊ ದ ವೇರಿಯೇಷನ್ಸ್ ಗೊತ್ತಾಗ್ತಿದೆ. ಇಷ್ಟೇ ಸಾಕು. ಒಂದು ಶೇಡಲ್ಲೇ ಯೂಶಲಿ ಈಗ ಯಾರು 3-4 ಶೇಡ್ಸ್ ಹಾಕ್ಕೊಂಡು ನ್ಯೂ ಇಯರ್ ಪಾರ್ಟಿಗೆ ಎಲ್ಲ ಹೋಗಲ್ಲ. ಇದನ್ನೇ ನಾವು ಇನ್ನೂ ಗ್ಲಾಮರಸ್ ಆಗಿ ಕಾಣುತ್ತೆ ಅಟ್ ದ ಎಂಡ್ ಮಾಡೋಣ. ಈಗ ಐಸ್ ಇಲ್ಗೆ ಬಿಡ್ತೀನಿ. ವಿಲ್ ಡೂ ಆರ್ ಬ್ರೌಸ್. ನವಡೇಸ್ ಐ ಆಮ್ ನಾಟ್ ಡೂಯಿಂಗ್ ಮೈ ಬ್ರೌಸ್. ಇದು ಬ್ರೌ ಮಸ್ಕರಾ ಫ್ರಮ್ ನಿಕ್ಸ್. ಇದನ್ನು ಜಸ್ಟ್ ಕೂಮ್ ಮಾಡಿಬಿಟ್ರೆ ಸಾಕು. ಬಟ್ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ವಿ ವಿಲ್ ಡೂ ಬ್ರೌಸ್ ಟುಡೇ ಯೂಸಿಂಗ್ ಪೊಮೆಡ್. ನಾನು ಯೂಶ್ವಲಿ ಕ್ರೀಮ್ ಪ್ರಾಡಕ್ಟ್ ಬ್ರೌಸ್ಗೆ ಯೂಸೇ ಮಾಡಿಲ್ಲ. ಒನ್ಸ್ ಪ್ರೊಫೆಷ್ನಲಿ ಹೋದ್ಮೇಲೆ ಯೂಸ್ ಮಾಡ್ತಿರೋದು. ವಿ ಹ್ಯಾವ್ ಪ್ಯಾಕ್ ಇನ್ ದ ಶೇಡ್ 02 ಅನಿಸುತ್ತೆ. ಐಬ್ರೋ ಆ್ಯಂಗುಲಾರ್ ಬ್ರಷ್ ಸ್ವಲ್ಪ ಗ್ಯಾಪ್ಸ್ ಫಿಲ್ ಮಾಡ್ತೀನಿ ಅಷ್ಟೇ. ಏನಿಲ್ಲ, ಸ್ವಲ್ಪ ಗ್ಯಾಪ್ ಫಿಲ್ ಮಾಡಿದೆ ಆ್ಯಂಡ್ ಇಲ್ಲಿ ಒಂದು ಲೈನ್ ಸ್ವಲ್ಪ ತೆಗೆದು ಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಂದು ಸಣ್ಣ ಒಂದು ದಪ್ಪ ಕಾಣ್ತಿದೆ. ಅದು ಒಂದು ಲೈನ್ನ ಕ್ರಿಯೇಟ್ ಮಾಡಿದ್ದೀನಿ. ದಟ್ಸ್ ಇಟ್. ಗೋಯಿಂಗ್ ಟು ಟೇಕ್ ದಿಸ್ ಶಾಂಬರ್ ಬ್ರೌನ್ ಕಾಜಲ್. ಇಟ್ಸ್ ನಾಟ್ ಸ್ಮಡ್ಜ್ ಪ್ರೂಫ್ ಬಟ್ ಸ್ಮಡ್ಜಿಂಗ್ ಮಾಡಬೇಕು ಆ ಥರ ಎಲ್ಲ ಅಂದರೆ ದಿಸ್ ಇಸ್ ಸೋ ಗುಡ್. ಆ್ಯಂಡ್ ನಾನು ನನ್ನ ಟೈಟ್ ಲೈನಿಗೆ ಮಾತ್ರ ಅಪ್ಲೈ ಮಾಡ್ತೀನಿ. ಸೀಯಿಂಗ್ ಕ್ಯಾಮ್ರಾ ಡೂಯಿಂಗ್ ಇಟ್ ಫ್ರಂಟ್ ಆಫ್ ದ ಲೈಟ್ ಈಸ್ ಟಫೆಸ್ಟ್. ಸೊ ಅಪ್ಲೈ ಮಾಡಿಕೊಂಡು ಐಲ್ ಬಿ ಬ್ಯಾಕ್. ಟೈಟ್ ಲೈನ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಟರ್ ಲೈನ್ಗೆ ಅಪ್ಲೈ ಮಾಡಿದ್ದೀನಿ. ಹಿಂಗೆ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ಇಲ್ಲಿ ಅಪ್ಲೈ ಮಾಡೋದಲ್ಲ, ಅದು ನೋ ಪ್ರಾಡಕ್ಟ್ ನಥಿಂಗ್. ಜಸ್ಟ್ ಇಲ್ಲಿ ಸುಮ್ಮನೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ವಾಟರ್ ಲೈನ್. ವಿಲ್ ಸ್ಟಾಪ್ ರೈಟ್ ಹಿಯರ್ ಆ್ಯಂಡ್ ವಿಲ್ ಡೂ ದ ರಿಮೈನಿಂಗ್ ಬೇಸ್. ಪೌಡರ್ ಕಂಟೋರ್ಗೆ ಐ ಆಮ್ ಗೋಯಿಂಗ್ ಟು ಟೇಕ್ ದ ಪ್ಯಾಕ್ ಒನ್. ದಿಸ್ ಒನ್ ಇಸ್ ಕಂಟೋರ್ ಬ್ರಷ್. ಐ ಆಮ್ ಮಿಕ್ಸಿಂಗ್ 2 ಪ್ರಾಡಕ್ಟ್ಸ್, ಲೈಟ್ ಡಾರ್ಕ್ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಪ್ಲೇಸಿಂಗ್ ಲೈಕ್ ದಿಸ್, ಜಸ್ಟ್ ಲೈಕ್ ದಿಸ್. ಸ್ವಲ್ಪ ಮಾತ್ರ, ತುಂಬ ಬೇಡ ನನಗೆ. ಎಕ್ಸಸ್ ಏನು ಪ್ರಾಡಕ್ಟ್ ತೊಗೊಂಡಿಲ್ಲ. ಇಲ್ಲಿ ಏನು ಹಾಕಿದ್ದೀನಿ ಅದನ್ನೇ. ಐ ಆಮ್ ಗೋಯಿಂಗ್ ಟು ಡೂ ಮೈ ನೋಸ್ ಆಲ್ಸೋ ಜಸ್ಟ್ ಲೈಕ್ ದಿಸ್. ಜಾಲೈನ್ ಆಬ್ವಿಯಸ್ಲಿ ಡಬಲ್ ಚಿನ್ ಇದೆ, ಅದನ್ನ ಸ್ವಲ್ಪ ಹೈಡ್ ಮಾಡಿ ಸ್ವಲ್ಪ ಪ್ರಿಸೈಸ್ಡ್ ಕಾಣೋ ಥರ ಮಾಡೋಣ. ಪಾರ್ಟಿ ಬೇರೆ ಸ್ವಲ್ಪ ಗ್ಲಾಮರಸ್ ಆಗಿ ಕಾಣಬೇಕಲ್ಲ. ಮಾರ್ನಿಂಗ್ ಆಗಿರ್ಬೋದು. ಇದನ್ನೇ ನೈಟ್ಗೆ ಹೆಂಗೆ ಇನ್ನೂ ನೀವು ಗ್ಲಾಸಿ ಫಿನಿಶ್ ಮಾಡೋದು ಅಂತ ತೋರಿಸ್ತೀನಿ. ಬ್ಲಷ್ ಮತ್ತು ಹೈಲೈಟರ್ 2 ಸ್ಟೆಪ್ ಮಾಡ್ತಿಲ್ಲ ನಾನು. ದಿಸ್ ಇಸ್ ಲೈಕ್ ಬ್ಲಷ್ ಆ್ಯಂಡ್ ಹೈಲೈಟರ್ ಬೋತ್. ಬಾಮ್ ಕಾಸ್ಮೆಟಿಕ್ಸ್. ಗೋ ವಿತ್ ಬ್ಲಷ್ ಬ್ರಷ್. ಸ್ವಲ್ಪ ಕಮ್ಮಿ ಪ್ರಾಡಕ್ಟ್ ತಗೊಂಡು ದೆನ್ ವಿ ವಿಲ್ ಬಿಲ್ಡ್ ಇಟ್ ಅಪ್ ಇಫ್ ಯು ವಾಂಟ್. ಬಿಕಾಸ್ ಇದು ಬ್ಲಷ್ ಮತ್ತು ಹೈಲೈಟರ್ ಬೋತ್. Taking that same pink blush cum highlighter. ಇಲ್ಲಿ ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ. We'll curl our lashes. ಸೊ ಫಾಲ್ಸ್ ಲ್ಯಾಶಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಲುಕ್ ಇನ್ನೂ 10 times ಇಟ್ ಲುಕ್ಸ್ ಗುಡ್ ಆ್ಯಂಡ್ ಬೆಟರ್. ಬಟ್ ಇಟ್ಸ್ ಅಪ್ ಟು ಯು. ನಾನು ಇವಾಗ ಫಾಲ್ಸ್ ಲ್ಯಾಶಸ್ ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ. ಟೇಕಿಂಗ್ ಮೆಬಿಲಿಯಾನ್ ಸ್ಕೈ ಹೈ ಮಸ್ಕರಾ. Can you guys see before and after the mascara? ಅದಕ್ಕೆ ನಾನು ಫಾಲ್ಸ್ ಲ್ಯಾಶಸ್ ಬೇಡ ಅಂದಿದ್ದು. ದಿಸ್ ಈಸ್ ಓನ್ಲಿ ಲುಕಿಂಗ್ ಮೋರ್ ಡ್ರಾಮ್ಯಾಟಿಕ್ ಆ್ಯಂಡ್ ನೈಸ್ ಫಾರ್ ಮೀ. ನೆಕ್ಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಇಟ್ಸ್ ಡನ್. ಲಿಪ್ಸ್ಟಿಕ್ ಐ ಆಮ್ ಗೋಯಿಂಗ್ ಟು ಬ್ರೌನ್ ನೋಡೇ ಹಾಕೋಣ ಅಲ್ವಾ ಚೆನ್ನಾಗಿರುತ್ತೆ. ಆರ್ ವಿಚ್ ಒನ್? ಪ್ಲಮ್ಗೆ ಹೋಗೋಣವಾ ಏನು? ಲಿಪ್ ಲೈನರ್ ಐ ಆಮ್ ಗೋಯಿಂಗ್ ಟು ಟೇಕ್ ಮಾರ್ಸ್ ಅಥವಾ ಸ್ವಿಸ್ ಬ್ಯೂಟಿ. ಮೋರ್ ಆಫ್ ಲೈಕ್ ಬ್ರೌನ್ ಮತ್ತು ವೈನ್ ಕಲರ್ ಥರ. ದಿಸ್ ನಂಬರ್ ಇಸ್ 04. ಮಾರ್ಸ್ದು ಒಂದು ಪ್ಯಾಕೇ ಸಿಗುತ್ತೆ, ಸೆಟ್ ಆಫ್ 10 or 12. ಇಟ್ಸ್ ನೈಸ್. ಲೈನಿಂಗ್ ಅಷ್ಟು ನಾನು ತುಂಬ ಎವಿಡೆಂಟಾಗಿ ಮಾಡೋದಿಲ್ಲ. Yeah, I think perfect. I think I'll go with this Sephora liquid lipstick in the number 8080. ಸ್ವಲ್ಪ ಎಕ್ಸೆಸ್ನ I'll take it off with this light brown shade from Faces Canada Comfy Matte, just in the middle. Now last step we'll go with the setting spray. It's from PAC Micro Finish. This is the final look.
ಇಲ್ಲಿಗೆ ಲುಕ್ ಸ್ಟಾಪ್ ಆಗಲಿಲ್ಲ. ಇದು ಒಂಥರ ಮಾರ್ನಿಂಗ್ ಲುಕ್ ಅಂತ ಅಲ್ಲ, ಯು ಕ್ಯಾನ್ ಗೋ ಫಾರ್ ಈವ್ನಿಂಗ್ ಪಾರ್ಟೀಸ್ ಆಲ್ಸೋ. ಬಟ್ ಇನ್ನು ಆ್ಯಂಪ್ ಅಪ್ ಮಾಡೋಕ್ಕೆ ಹೌ ಯು ಕ್ಯಾನ್ ಅಂತ, ಯಾಕಂದರೆ ಮಾರ್ನಿಂಗ್ ನೀವು ಇದನ್ನು ಈ ಮೇಕಪ್ ಹಾಕೊಂಡು ರೆಡಿಯಾಗಿ ಹೋಗಿದ್ರು, ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಹಾಗೆ ಈವ್ನಿಂಗ್ಗೆ ಯು ಕ್ಯಾನ್ ಗೋ ಫಾರ್ ದ ಪಾರ್ಟಿ. ಏನೋ ಎಫರ್ಟ್ ಹಾಕಿದರೆ ಅಥವಾ ಕಂಪ್ಲೀಟ್ ಮೇಕಪ್ಪೇ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸ್ಕೋಬಹುದು. ಐ ಶೋ ಹೌ ಅಂತ. ಫಸ್ಟ್ಲಿ ಐಸ್ಗೆ ಯು ಕ್ಯಾನ್ ಗೋ ವಿತ್ ಸಮ್ ಗ್ಲಿಟರ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ದ ಪಿಗ್ಮೆಂಟ್ಸ್ ಆಲ್ಸೋ. ಐ ಶೋ ಇದೇ ಐಸ್ಗೆ ಏನೂ ಚೇಂಜಸ್ ಇಲ್ಲ, ಏನೂ ಇಲ್ಲ. ಬ್ರೌನ್ ಶ್ಯಾಡೋ, ಜಸ್ಟ್ ಒಂದು ಶ್ಯಾಡೋ ಅಷ್ಟೇ ಹಾಕಿರೋದು. ದ ಸೇಮ್ ಐ ಶ್ಯಾಡೋ ಪ್ಯಾಲೆಟ್. ಫಸ್ಟ್ 2 ಶಿಮ್ಮರ್ಸು, ಇದು ಒಂದು ಪಿಗ್ಮೆಂಟ್ಸು. ಮಿಡಲ್ ಅಲ್ಲಿ ಐ ಟ್ಯಾಪ್ ಲೈಕ್ ದಿಸ್ ಅಂಡ್ ಐ ಡ್ರ್ಯಾಗ್ ಜಸ್ಟ್ ಮಿಡಲ್. ಥರ ಸ್ಪಾಟ್ ಲೈಟ್ ಥರ ಏನೋ ಎಫರ್ಟ್ ಹಾಕಿದ್ದೀರಾ ಅಂತ ಕಾಣುತ್ತೆ. ಸಿ, ಪ್ರಿಸೈಸ್ಡ್ ಆಗಿ ಹಾಕಬೇಕು, ನಾನು ಬ್ಲೆಂಡ್ ಮಾಡಬೇಕು ಅಂದರೆ ಒಂದು ಮೇಲ್ಗಡೆ ಟ್ರಾನ್ಸಿಷನ್ಗೆ ಬ್ಲೆಂಡ್ ಮಾಡೋದ್ವಲ್ಲ, ತೊಗೊಳ್ಳಿ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡಿ ಸಾಕು. ಇಲ್ಲ ಅಂದರೆ ಅದು ಕೂಡ ಅವಶ್ಯಕತೆ ಇಲ್ಲ. ಫಿಂಗರ್ಸಲ್ಲೇ ನೀಟಾಗಿ ಸ್ವಲ್ಪ ಹಿಂಗೆ ಬ್ಲೆಂಡ್ ಮಾಡಿ ಪ್ಯಾಕ್ ಮಾಡಿಬಿಟ್ರೆ ಸಾಕು. ಸಿ ಮೈ ಕಂಪ್ಲೀಟ್ ಐ ಗೇಮ್ ಆ್ಯಂಡ್ ಐ ಲುಕ್ ಇಸ್ ಚೇಂಜ್. ಎಷ್ಟು ಬ್ರೈಟನ್ ಆಗಿ, ಎಷ್ಟು ಓಪನ್ ಅಪ್ ಆಗಿ ಕಾಣ್ತಿದೆ. ಅದಕ್ಕೆ ಇದನ್ನ ಸ್ಪಾಟ್ಲೈಟ್ ಅನ್ನೋದು, ಶ್ಯಾಡೋ ಲುಕ್ ಅನ್ನೋದು. ಸಿ ಮಿಡಲಲ್ಲಿ ಮಾತ್ರ ಹಾಕಿದೆ, ಅದು ಸ್ಪಾಟ್ಲೈಟ್ ಥರನೇ ಕೆಲಸ ಮಾಡ್ತಿದೆ. ಎಷ್ಟು ಓಪನ್ ಅಪ್ ಆಗಿ ಕಂಪ್ಲೀಟ್ ಲುಕ್ಕೇ ಬೇರೆ ಥರ ಅನಿಸ್ತಿದೆ. ಆಲ್ಮೋಸ್ಟ್ ನಾವು ಬೆಳಗ್ಗೆ ಮಾಡಿದ ಮೇಕಪ್ಪು ಶಿಮ್ಮರ್ಸ್ ಅಥವಾ ಏನೇ ಒಂದು ನಾನು ಹೈಲೈಟರೇ ಹಾಕಲಿಲ್ಲ, ನೋಡ್ಬೋದು ನೀವು. ಹೈಲೈಟರ್ ಕಮ್ ಬ್ಲಷೇ ಹಾಕಿದ್ದು. ಸೊ ಅದು ಫೇಡ್ ಆಗಿರುತ್ತೆ. ಸೊ ನಾನು ಅದಕ್ಕೆ ನೂಡ್ ಸ್ಟಿಕ್ ಹೈಲೈಟರ್ ತೊಗೋತಾ ಇದ್ದೀನಿ. ಇದು ಕ್ರೀಮ್ ಪ್ರಾಡಕ್ಟು, ಹೈಲೈಟಿಂಗ್ ಬಾಮ್ ಇದು. ಸೊ ಇದರಲ್ಲೇ ಯು ಹ್ಯಾವ್ blending brush. This is in the shade Hey Honey, which goes with my skin tone and all Indian girls, brides, ella skin tone go agutte. I'm taking this with a finger ee tara and just tapping it. See, now you're seeing that golden glow alla. I'll do lip gloss to my lips. This is from Sephora. Lip gloss ಹಾಕ್ಬೇಕಾರೆ ಯಾವಾಗಲೂ ಲೈಟ್ ಕಲರ್ ಲಿಪ್ಸ್ ಮೇಲೆ ಮಾತ್ರ ಲಿಪ್ ಗ್ಲಾಸ್ ಹಾಕಿ. ರೆಡ್, ವೈನ್ ಕಲರ್, ಡಾರ್ಕ್ ಕಲರ್ಸ್ ಮೇಲೆ ಲಿಪ್ ಗ್ಲಾಸ್ ಹಾಕಿದ್ರೆ ಇಟ್ ಡಸಂಟ್ ಗೋ ವೆಲ್ ಆ್ಯಂಡ್ ನಿಮ್ಮ ಲಿಪ್ಸ್ ಇನ್ನೂ ತುಂಬ ಬಿಗ್ಗರ್ ಅಂತ ಅನಿಸುತ್ತೆ. ಆ್ಯಂಡ್ ಅಗೇನ್ ಐ ವಿಲ್ ಗೋ ವಿತ್ ದಿಸ್ ಸೆಟ್ಟಿಂಗ್ ಸ್ಪ್ರೇ. ಸ್ಮಾಲ್ ಬ್ರಷ್ ತೊಗೊಂಡು ಸ್ವಲ್ಪ ಹೈಲೈಟರ್ ತೊಗೊಂಡು ಇನ್ನ ಕಾರ್ನರ್ಸ್ನ ಹೈಲೈಟ್ ಮಾಡೋಣ. ಲೈಕ್ ದಿಸ್ ಚಿಕ್ಕ ಬ್ರಷಲ್ಲಿ ಸ್ವಲ್ಪ. This is the final look. You're ready for the day and night both party. Yeah, these are the final looks. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ. ಐ ಡೋಂಟ್ ನೋ ಹೌ ಮಚ್ ಕ್ಯಾಮ್ರಾ ಈಸ್ ಜಸ್ಟಿಫೈಯಿಂಗ್. ಯಾಕಂದರೆ ಡೈರೆಕ್ಟ್ ನಾನು ಮಿರರಲ್ಲಿ ನೋಡಿದಾಗ, ಇನ್ ಪರ್ಸನ್ ನೋಡಿದಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಕ್ಯಾಮ್ರಾದಲ್ಲಿ ಸ್ವಲ್ಪ ಡಾರ್ಕ್ ಅನಿಸ್ತಿದೆ, ಮೇ ಬಿ ಬಿಕಾಸ್ ಆಫ್ ಬ್ಯಾಡ್ ಲೈಟ್ ಸೆಟಪ್ ಎಲ್ಲ ಮಾಡ್ತೀನಿ. ಆ್ಯಂಡ್ ಕ್ಯಾಮ್ರಾ ಸೆಟಪ್ಪು ಕೂಡ ದಿಸ್ ಮೊಬೈಲಲ್ಲೇ ಫಿಲ್ಮ್ ಮಾಡ್ತಿದ್ದೀನಿ, ಆಲ್ ದ್ಯಾಟ್. ಸೊ ಅಪಾರ್ಟ್ ಫ್ರಮ್ ದಿಸ್, ಈ ಸ್ಟೆಪ್ಸ್ನ ನಿಮಗೆ ಅಕ್ಯುರೇಟಾಗಿ ತೊಗೊಳ್ಳಿ. ಕ್ಯಾಮ್ರಾದಲ್ಲಿ ಸ್ವಲ್ಪ ಅಷ್ಟೊಂದು ನೀಟಾಗಿ ಕಾಣ್ತಿಲ್ಲ, ಜಸ್ಟಿಫೈ ಮಾಡ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಟೆಪ್ಸ್, ಬ್ಲೆಂಡಿಂಗ್ ಮೆಥಡ್ ಅದೆಲ್ಲ ಕ್ಲಿಯರಾಗಿ ಕಾಣಿಸಿದೆ ಅನ್ಕೋತೀನಿ. ಮಾರ್ನಿಂಗ್ ಟು ಈವ್ನಿಂಗ್ ಲುಕ್ ಎಫರ್ಟ್ಲೆಸ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸಿ ಎಷ್ಟು ಐ ಆಮ್ ಗ್ಲೋಯಿಂಗ್ ಲೈಕ್ ಅ ಗಾಡೆಸ್. ಸಿ, ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಅ ರಿಸೆಪ್ಷನ್ ಲುಕ್ಗಾಗಿರ್ಬೋದು, ಅಂದರೆ ನೀವು ಬ್ರೈಡ್ಸ್ ಮೇಡ್ ಆಗಿರ್ಬೋದು ಅಥವಾ ಒಂದು ವಿಸಿಟರ್ ಆಗಿರ್ಬೋದು, ಗೆಸ್ಟ್, ಆ ಥರ ರಿಸೆಪ್ಷನ್ಸ್ಗೆ, ನೈಟ್ ಪಾರ್ಟೀಸ್ಗೆ, ಕಾಕ್ಟೈಲ್ ಪಾರ್ಟೀಸ್ಗೆ, ಆಲ್ ದಟ್ ದಿಸ್ ಗೋಸ್ ಸೋ ವೆಲ್. ಗ್ಲೋಯಿಂಗ್ ಲೈಕ್ ಅ ಗಾಡೆಸ್. ಲಾಶಸ್ ಏನಾರು ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಟ್ ಇಸ್ ಸೋ ಹೆಲ್ಪ್ಫುಲ್ ಅನ್ಕೊತೀನಿ. ಅದು ದಿಸ್ ನ್ಯೂ ಇಯರ್ಗೆ ಯು ಆರ್ ಸಾರ್ಟೆಡ್. ಯು ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.